ಮಾಡುವಂಥದ್ದಾಗಿರಬಹುದು, ಮತ್ತೆ ಅಪ್ಸೈಕ್ಲಿಂಗ್ ಮಾಡುವಂಥದ್ದಾಗಿರಬಹುದು, ಮತ್ತೆ ಸಿಮೆಂಟ್ ಫ್ಯಾಕ್ಟರಿಗೆ ಕಳಿಸಿಕೊಡುವಂಥದ್ದಾಗಿರಬಹುದು. ಅದನ್ನು ವೈಜ್ಞಾನಿಕವಾಗಿ ಮಾಡಿದರೆ ಮಾತ್ರ ನಮ್ಮ ಪರಿಸರ ಉಳಿಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ. ತದನಂತರ ಅದೇ ಮಾದರಿಯಲ್ಲಿ ಇಡೀ ಜಿಲ್ಲೆಯಲ್ಲಿರುವಂಥ 223 ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಆ ರೀತಿ ಒಂದು ಸಿಸ್ಟಮ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಿಕವರಿ ಫೆಸಿಲಿಟಿ ಅಂತ ತಂದು ಅಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿಯೂ ಕೂಡ ಒಂದು ವೆಹಿಕಲ್, ಒಂದು ವಾಹನ ಹೋಗಿ ಅಲ್ಲಿ ಏನು ಗ್ರಾಮ ಪಂಚಾಯತಿ ಪ್ರಾರ್ಥಿಸಿ ವಿದ್ಯೆಗೆ ಅಧಿಪತಿಯಾಗಿರಬೇಕಾದ ಶ್ರೀ ಮಹಾಗಣಪತಿಯನ್ನು ಕೂಡ ಪ್ರಾರ್ಥಿಸಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶಿವರಾಜ ಆನಂದರವರೇ, ಉಪನಿರ್ದೇಶಕರಾದಂಥ ಶಿಕ್ಷಣ ಸಂಸ್ಥೆಯ ಉಪನಿರ್ದೇಶಕರಾದಂಥ ಶ್ರೀ ಸುಂದರ ಪಟಗಾರ್ ಅವರೇ, ಆಮೇಲೆ ಎಂಜಿನಿಯರ್ಸ್ಗಳ ಬಗ್ಗೆ ಮಾತಾಡ್ತೇನೆ. ನಮ್ಮ ದೇಶದಲ್ಲಿ ಸ್ವಚ್ಛತೆ ಬಗ್ಗೆ ಬಹಳ ಕಡಿಮೆ ಕಲ್ಪನೆ ಇದೆ. ಹೀಗಾಗಿ ನಮ್ಮ ದೇಶದಲ್ಲಿ ಸಾಮಾಜಿಕವಾಗಿ ಈ ಪ್ರಜ್ಞೆ ಮೂಡದಿದ್ದರೆ ಸ್ವಚ್ಛತೆ ನಿರ್ವಹಿಸುವ ಸಾಧ್ಯವೇ ಇಲ್ಲ. ನಾವು ವಾಹನದಲ್ಲಿ ಓಡಾಡುವಾಗ ನೋಡ್ತೇವೆ, ಎಲ್ಲ ವಾಹನದ ಹೊರಗೆ ಕಸಗಳನ್ನು ಹಾಕ್ತಾರೆ. ಪ್ರತಿಯೊಂದು ವಾಹನದಲ್ಲಿ ಒಂದೊಂದು ಪಾತ್ರೆಗಳನ್ನು ಬಸ್ಸಲ್ಲಿ KSRTC ಬಸ್ಸಲ್ಲಿ ಒಂದು ತ್ಯಾಜ್ಯ ವಿಲೇವಾರಿ ಒಂದು ಪೆಟ್ಟಿಗೆ ಇಡ್ತಿದ್ರು, ಎಲ್ಲ ಅದರಲ್ಲಿ ಹಾಕಿ ಮತ್ತೆ ಅದನ್ನು ಸ್ವಚ್ಛ ಮಾಡ್ತಾರೆ. ಯಾರು ಅದರಲ್ಲಿ ಹಾಕ್ತಾ ಇರ್ತಾರೆ, ಅದೊಂದು ಯಾರ ಗಮನಕ್ಕೆ ಬರ್ತಾ ಇರಲಿಲ್ಲ. ಹಾಗೆ ಎಲ್ಲ ಕಡೆ ಕೂಡ ಸ್ವಚ್ಛತೆ ಬಗ್ಗೆ ಗಮನ ಹರಿಯದಿರುವುದರಿಂದ ಸಮಸ್ಯೆ ಆಗಿರಲಿದೆ. ಆದರೆ ಎಲ್ಲಿ ಏನು ಮಾಡೋದು, ವಿಲೇವಾರಿ ಮಾಡುವುದೇ ದೊಡ್ಡ ಕೆಲಸ. ವಿದೇಶದಲ್ಲಿ ಬಹಳ ದೊಡ್ಡ ದಂಧೆ ಅಂತ ಅದು. ಈಗ ತ್ಯಾಜ್ಯ ವಿಲೇವಾರಿ ಮಾಡೋದನ್ನು ಬಹಳ ದೊಡ್ಡ ಮಟ್ಟದಲ್ಲಿ ಮಾಡಿ ವ್ಯಾಪಾರ ಒಂದು ರೀತಿಯಲ್ಲಿ ಮಾಡಿ ಲಾಭ ಪಡಿತಾ ಇದ್ದಾರೆ. ನಮ್ಮ ದೇಶದಲ್ಲಿ ಇನ್ನು ಆ ಪ್ರತಿಯೊಂದರಲ್ಲಿ 3 ಪಾತ್ರೆಗಳ, ಒಂದು ಹಸಿ ತ್ಯಾಜ್ಯದ್ದು, ಇನ್ನೊಂದು ಒಣ ತ್ಯಾಜ್ಯದ್ದು, ಇನ್ನೊಂದು ಪ್ಲಾಸ್ಟಿಕ್, 3 ಪಾತ್ರೆಗಳಿರ್ತಾರೆ. ನಾನು ಒಂದು ದಿವಸ ಹೋಗುವಾಗ, ಜಪಾನಿಗೆ ಹೋಗುವಾಗ ನನ್ನ ಜೊತೆ ಮಂಗಳೂರು ಯೂನಿವರ್ಸಿಟಿ ಅವರು ಪ್ರಾಧ್ಯಾಪಕರಿದ್ದರು. ನಾನು ತಿನ್ನುವುದನ್ನು ಪ್ಲಾಸ್ಟಿಕ್ಗೆ ಹಾಕೋಬೋದು, ಈಚೆದಕ್ಕೆ ಹಾಕಬೇಕು. ಅವರು ತಕ್ಷಣ ಅವ್ರು ಹೋಗಿ ಅದರ ಒಳಗೆ ಕೈ ಹಾಕಿ, ಅದು ಕೆಳಗೆ ಇತ್ತು, ಬಹಳ ಒಳಗೆ ಕೈ ಹಾಕಿ ಅದನ್ನು ತೆಗೆದು ಸರಿಯಾದ ಪಾತ್ರೆಗೆ ಹಾಕಿದ್ರು. ಅಂದರೆ ಅವರಿಗೆ ಎಷ್ಟು ಪ್ರಜ್ಞೆ ಇತ್ತು ಅಂತಂದರೆ ಒಂದು ಪೆಟ್ಟಿಗೆ ತ್ಯಾಜ್ಯ ಒಣ ತ್ಯಾಜ್ಯದ ಪೆಟ್ಟಿಗೆಯಲ್ಲಿ ಬೇರೆ ಬಿಡಬಾರ್ದು. ಪ್ಲಾಸ್ಟಿಕ್ ಹಾಕುವಂಥದ್ದನ್ನೇ ಪ್ಲಾಸ್ಟಿಕ್ ಹಾಕಬೇಕು, ಒಣ ತ್ಯಾಜ್ಯ ಹಾಕಬೇಕು, ಹಸಿ ತ್ಯಾಜ್ಯದ ಅದನ್ನೇ ಹಾಕಬೇಕು ಅಂತ ಬಹಳ ಅವರು ಎಚ್ಚರಿಕೆಯಿಂದ ಇದ್ದರು. ಅದು ನೋಡಿದ ಮೇಲೆ ನನಗನ್ಸಿದ್ದು ನಮ್ಮ ಪ್ರಜ್ಞೆ ಎಷ್ಟು ಕಡಿಮೆ ಇದೆ ಅಂತ ಹೇಳಿ. ಅಂತೂ ಈಗ ನಮ್ಮ ಸ್ವಚ್ಛ ಭಾರತ ಕಲ್ಪನೆ ಬಂದ ಮೇಲೆ ಬಹಳಷ್ಟು ಬದಲಾವಣೆ ನಮ್ಮ ದೇಶದಲ್ಲಿ ಕೂಡ ಆಗಿದೆ. ನಮ್ಮ ಧರ್ಮಸ್ಥಳದಲ್ಲಂತೂ ಶ್ರೀಮತಿ ಹೇಮಾವತಿ ಅವರಿಗೆ ಪ್ರತಿ ದಿನವೂ ಕೂಡ ಹೋಗುವಾಗ ಆ ಕಡೆ ಈ ಕಡೆ ನೋಡ್ತಾ ಹೋಗ್ತೇನೆ. ನಾನು ಎಷ್ಟೋ ಸಲ ಹೇಳ್ತೇನೆ ಅವರಿಗೆ, ಇನ್ನು ಎಲ್ಲಿ ನೋಡಬೇಡಿ, ನೇರವಾಗಿ ಮಾರ್ಗ ನೋಡಿ, ನೋಡೋದೇ ಹೊರಗಡೆ ಇದ್ದಾರೆ. ಹಾಗಾಗಿ ಮೊದಲು ಕಣ್ಣಿಗೆ ಬಿಡೋದೇ ಈ ಬಿಸಾಡಿದ ತ್ಯಾಜ್ಯಗಳು. ಅದರಿಂದ ಅವರು ಯಾವಾಗಲೂ ಸಂಕಟ ಪಡ್ತಾ ಇದ್ರು, ಈ ಥರ ಆದರೆ ಹೇಗೆ ಅಂತ. ಅದಕ್ಕೆ 2 ಮೆಷಿನ್ ನಾವು ಧರ್ಮಸ್ಥಳಕ್ಕೆ ತಗೊಂಡಿದ್ದೇವೆ. ಅದು ಪ್ರತಿ ದಿವಸ ಹೋಗಿ ಈ ಎಲ್ಲ ನಗರದಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ಸಂಗ್ರಹ ಮಾಡ್ತಾರೆ. ಅದೇ ರೀತಿ ಉಜಿರೆಯಲ್ಲಿ ಕೂಡ ಸ್ವಚ್ಛತೆ ಬಗ್ಗೆ ಬಹಳ ದೊಡ್ಡ ಕಲ್ಪನೆಯನ್ನು ಮಾಡಿ ಉಜಿರೆ ಅಂತ ಒಂದು ನಗರದಲ್ಲಿ ಈ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹ ಮಾಡಬೇಕು, ಸ್ಕೂಲು ಸ್ವಚ್ಛವಾಗಿರಬೇಕು ಅಂತೇಳಿ ಅವರು ನಮಗೆ ಒಂದು ಅರ್ಜಿಯನ್ನು ಕೊಟ್ಟಿದ್ದರು. ಒಂದು ವಾಹನವನ್ನು ಕೊಟ್ಟರೆ ತ್ಯಾಜ್ಯ ವಾಹನ ಸಂಗ್ರಹ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ತೇವೆ ಅಂತೇಳಿ ಅದಕ್ಕೆ ಒಪ್ಪಿ ಇವತ್ತು ಅದನ್ನು ನಾವು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಜಿಲ್ಲಾ ಪಂಚಾಯತ್ನ ಅಧಿಕಾರಿಗಳ ಮೂಲಕ ಇದನ್ನು ಕೊಡ್ತಾ ಇದ್ದೇವೆ. ಇದನ್ನು ಸರಿಯಾಗಿ ಬಳಸ್ತಾರೆ ಅಂತ ನಾನು ನಂಬಿದ್ದೇನೆ. ಸರಿಯಾಗಿ ಬಳಸಿ ಆ ಉಜಿರೆಯಲ್ಲಿ ಕೂಡ ಸ್ವಚ್ಛ ಭಾರತ್, ಈಗ ನನ್ನ ಭಾವ ಹಿಂದಿನ ಮಾಜಿ ಪ್ರಿನ್ಸಿಪಾಲ್ ಡಾಕ್ಟರ್ ಯಶೋರ್ಮರ್ ಅವರು ಈ ಬಗ್ಗೆ ಬಹಳ ಪ್ರಜ್ಞೆಯನ್ನು ಹೊಂದಿದ್ರು. ಮತ್ತು ಧರ್ಮಸ್ಥಳದವರಿಗೆಲ್ಲ ಬೋರ್ಡ್ ನೀವು ನೋಡ್ತೀರಿ, ಕಸ ತ್ಯಾಜ್ಯ ಮಾರ್ಗಕ್ಕೆ ಹಾಕಬೇಡಿ, ಅಲ್ಲೆಲ್ಲಿ ಬೇಡಿ ಅಂತ ಬೋರ್ಡ್ ಇದೆ ಅಲ್ಲ, ಎಲ್ಲ ಬೋರ್ಡ್ ಹಾಕ್ತಿದ್ರು ಯಶೋರ್ಮರ್ ಅವರು. ಮತ್ತು ಜನರಿಗೆ ಕೂಡ ಭಾಳ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಈಗ ಎಲ್ಲ ರೀತಿಯಿಂದ ಕೂಡ ಇವತ್ತು ಅದೊಂದು ದೊಡ್ಡ ಸಮಾಧಾನ. ಅಂದರೆ ಯಂತ್ರ ಬಂದ ಮೇಲೆ ಮನುಷ್ಯರು ಮಾಡೋ ಕೆಲಸ ಮನುಷ್ಯರು ಮಾಡಬೇಕಾದ್ರೆ ಎಲ್ಲವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಅದು ಎಲ್ಲೆಲ್ಲಿ ಮನುಷ್ಯರು ಮಾಡಿದಂಥ ತ್ಯಾಜ್ಯ ವಿಲೇವಾರಿಯನ್ನು ಒಟ್ಟು ಮಾಡಿ ಸಂಗ್ರಹಿಸಿ ಅದನ್ನು ಸಂಗ್ರಹ ಮಾಡೋದು ಬಹಳ ಕಷ್ಟ. ಮಂಗಳೂರಿನಲ್ಲಿ ನಮ್ಮದೊಂದು ಶಾಲೆ ಇದೆ, ಮಂಗಳ ಜ್ಯೋತಿ ಅಂತ.
ಅದರ ಪಕ್ಕದಲ್ಲಿ ಬಹಳ ದೊಡ್ಡ ರಾಶಿ ಇದೆ, ಯಾವಾಗಲೂ ವಾಸನೆ. ಆ ಹುಡುಗರಿಗೆ ಅಭ್ಯಾಸ ಆಗಿದೆ ಅಲ್ಲಿ ವಾಸನೆ ದೊಡ್ಡ, ಯಾಕೆಂತಂದ್ರೆ ಅಲ್ಲಿ ವಾಸನೆ ಭಾಳ ವಾಸನೆ ಬರ್ತದೆ. ದೊಡ್ಡ ರಾಶಿ ಇದೆ ತ್ಯಾಜ್ಯದ್ದು, ಅದಕ್ಕೆ ಬೆಂಕಿ ಕೊಡ್ತಾ ಇರ್ತದೆ. ಬೆಂಕಿ ಕೊಟ್ಟಷ್ಟು ಹೊಗೆ ಬರುತ್ತೆ ಶಾಲೆಗೆ, ಏನು ಮಾಡಲಿಕ್ಕೂ ಆಗೋದಿಲ್ಲ. ಆದರೆ ತ್ಯಾಜ್ಯವಿಲ್ಲ, ಎಲ್ಲರೂ ನಮ್ಮ ಊರಿಗೆ ಬೇಡ ಅಂತಾರೆ. ಯಾವ ಬೆಂಗಳೂರಿನೆಲ್ಲ ನಾಲ್ಕಾಗಿ ಸ್ಟ್ರೈಕ್ ಆಗ್ತಾ ಇದೆ, ತ್ಯಾಜ್ಯವೆಲ್ಲ ನಮ್ಮ ಗ್ರಾಮದಲ್ಲಿ ಮಾಡಬೇಡಿ, ನಮ್ಮ ಊರ ಹತ್ರ ಮಾಡಬೇಡಿ ಅಂತ ಹೇಳ್ತಾರೆ. ಬೇರೆ ಇಲ್ಲಿ ಮಾಡೋದು ಅಂತಂದರೆ ಅದಕ್ಕೆ ಉತ್ತರ ಇಲ್ಲ. ಅಂದು ತ್ಯಾಜ್ಯ ಅನಿವಾರ್ಯ. ಈ ರೀತಿ ನಮ್ಮ ಕ್ಷೇತ್ರದಿಂದ ವಾಹನವನ್ನು 46 ಲಕ್ಷ ರೂಪಾಯಿಯಲ್ಲಿ ಲಕ್ಷ ಸಾಗಾಟ ವಾಹನ ಕೊಟ್ಟಿದ್ದೇವೆ. ಅದನ್ನು ಉಜಿರೆ ಪಂಚಾಯತ್ನವರು ಚೆನ್ನಾಗಿ ಬಳಸಿ ಅದನ್ನು ತ್ಯಾಜ್ಯಗಳು ಸರಿಯಾಗಿ ಮಾಡ್ತಾರೆ ಅಂತ ನಾನು ನಂಬಿದ್ದೇನೆ. ಶ್ರೀ ಅನಿಲ್ರವರು ಇವತ್ತು ಬಹಳ ಆಸಕ್ತಿ ವಹಿಸಿ ಅದರಲ್ಲಿ ವ್ಯವಸ್ಥೆ ಮಾಡಿದ್ದಾರೆ, ಅವರನ್ನು ಕೂಡ ಅಭಿನಂದಿಸಿ ಉಜಿರೆ ಜಿಲ್ಲಾ ಪಂಚಾಯತ್ನವರು ಯಶಸ್ವಿಯಾಗಿ ಇದನ್ನು ಕಾರ್ಯನಿರ್ವಹಿಸಬೇಕು ಅಂತ ನನ್ನ ಕಾರ್ಯನಿರ್ವಹಿಸ್ತೇನೆ. ಎರಡನೇದಾಗಿ ಸರ್ಕಾರಿ ಶಾಲೆಗಳಿಗೆ ಡೆಸ್ಕ್ ಬೆಂಚ್ ಬದಲಾಯಿಸಬೇಕು. ನಮ್ಮ ಬೇರೆ ಬೇರೆ ಜಿಲ್ಲೆಗಳಿಗೆ ಮೊದಲು ಚಾಮರಾಜನಗರ, ಮಂಡ್ಯ, ಆಮೇಲೆ ಗುಲ್ಬರ್ಗ, ಹೀಗೆಲ್ಲ ಹೊರಗೂರಿಗೆಲ್ಲ ಕೊಟ್ಟು ಕೊನೆಗೆ ಅಲ್ಲಿಗೆ ಕೊಟ್ಟಿದ್ದಾರೆ, ಇಲ್ಲಿಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚತ್ತು, ನಮ್ಮ ತಾಲೂಕಿನವರು ಕೂಡ ಹೆಚ್ಚತ್ತು. ಅರ್ಜಿಗಳು ಬರಲಿಕ್ಕೆ ಪ್ರಾರಂಭ ಆಯಿತು. ಅಲ್ಲಿವರೆಗೆ ಯಾರು ಅರ್ಜಿ ಕೊಡ್ತಾ ಇರಲಿಲ್ಲ, ಏನು ಮಹಾ ಅಂತ ಇದ್ದು. ಆದರೆ ಎಲ್ಲಿ ಬೇರೆ ಜಿಲ್ಲೆಗೆ ಕೊಟ್ಟಿದ್ದಾರೆ ಅಂತ ಗೊತ್ತಾದ ಮೇಲೆ ನಮ್ಮ ಜಿಲ್ಲೆಯವರು ಕೂಡ, ನಮ್ಮ ತಾಲೂಕಿನವರು ಕೂಡ ಅರ್ಜಿಗಳನ್ನು ತಂದರು. ತಂದು ಅರ್ಜಿಯಲ್ಲಿ ನಮಗೆ ಕೊಟ್ಟಿದ್ದು ಹೇಳ್ತಿದ್ರು. ಹೀಗಾಗಿ ಇವತ್ತು ಸುಮಾರು 4,044 ಶಾಲೆಗಳ ಜೊತೆ ಬೆಂಚ್ ಮತ್ತು ಫೈಬರ್ ಕ್ಲಾಸ್ ಭಾಳ ಹಗುರ ಇದೆ. ಮೊದಲು ಸಿಮೆಂಟ್ ಇದ್ದಿದ್ದು, ಸಿಮೆಂಟ್ ಭಾಳ ಭಾರ ಆಗ್ತಾ ಇತ್ತು. ಅದನ್ನು ಶಾಲೆಗಳಿಗೆ ವಿತರಿಸುವ ಕೆಲಸವನ್ನು ಮಾಡಿದ್ದೇವೆ. ಹಾಗಾಗಿ ಬಹಳ ಒಳ್ಳೆಯ ರೀತಿಯಲ್ಲಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕು ಎಂದು ಈಗ ಅನಿಲ್ನವರು ಹೇಳಿದರು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ. ಯಾರು ಇವತ್ತು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅವರ ಪೇಟೆಯಲ್ಲಿ ಓದಿದವರಲ್ಲ, ಸರ್ಕಾರಿ ಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಓದಿದವರು. ಹಾಗಾಗಿ ಸರ್ಕಾರಿ ಶಾಲೆಗಳಿಗೆ ತಿರಸ್ಕಾರ ಮಾಡೋದು ಸರಿಯಲ್ಲ. ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳಿಸಿದ್ದು ನನ್ನ ಮಕ್ಕಳನ್ನು ಕೇಳ್ತದೆ. ಮತ್ತು ಅಲ್ಲಿ ಕನಿಷ್ಠವಾದಂಥ ವ್ಯವಸ್ಥೆಗಳಿಂದ ಶಾಲೆ ಮಕ್ಕಳನ್ನು ಕಳಿಸುವುದಿಲ್ಲ. ಈಗ ಎಲ್ಲ ಕಡೆ ಬಸ್ ಬೇಕು, ಮಕ್ಕಳಿಗೆ ಬಸ್ ಅಥವಾ ರಿಕ್ಷಾ ಇರ್ತದೆ, ಶಾಲೆಗೆ ಹೋದಾಗೆ ಆನಂದವರು ಹೇಳ್ತಿದ್ದೆ. ಬೈಂದೂರು ಶಾಲೆಯಲ್ಲಿ ಹೆಡ್ ಮಾಸ್ಟರ್ ಸ್ವತಃ ಬಸ್ ಬಿಟ್ಕೊಂಡು ಹೋಗಿ ಮಕ್ಕಳನ್ನು ಕರ್ಕೊಂಡು ಬಂದು ಶಾಲೆಗೆ ಹೋಗ್ತಾರೆ. ಈ ಶಾಲೆಗೆ ಮಕ್ಕಳೇ ಇಲ್ಲ. ಶಾಲೆಗೆ ಮಕ್ಕಳು ಬೇಕು ಅಂತ ಆದರೆ ಬಸ್ ಇಡಿ, ಬಸ್ನಲ್ಲಿ ತಂದು ತಗೊಂಡು ಬಂದಿದ್ದೇ ಇರ್ತಾರೆ. ಇಂತಹ ಪರಿಸ್ಥಿತಿಯಲ್ಲಿ ಪೀಠೋಪಕರಣಗಳಿರ್ತದೆ, ಅಲ್ಲಿ ಬಂದು ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಯಾರೂ ತಯಾರಿಲ್ಲ. ಬಂದ ನೆಲದಲ್ಲಿ ಕೂತ್ಕೊಳ್ತಿದ್ರು, ಮರದಲ್ಲಿ ಕೂಡ ಮರದಗಳಿಗೆ ಕೂಡ ಕುಳಿತು. ಈಗಲೂ ಕೂಡ ಕೆಲವು ಚಿತ್ರ ಬರೀಬೇಕಾದ್ರೆ ಮರದ ಕೆಳಗೆ ವಿದ್ಯಾರ್ಥಿಗಳು ಅಲ್ಲೇ ಒಬ್ಬರು ಹೆಡ್ ಮಾಸ್ಟರ್ ಬೆತ್ತ ಹಿಡ್ಕೊಂಡು ಹಿಡಿದಿದ್ರು. ಇದು ಶಾಲೆಯ ಒಂದು ಚಿಹ್ನೆ. ಅದು ಒಂದು ಬೆತ್ತ ಬೇಕು ಮತ್ತು ಮರದ ಅಡಿಯಲ್ಲಿ ಕುಳಿತು ಪಾಠ ಹೇಳಿಕೊಡಬೇಕು. ಈಗ ಅದು ಅಗತ್ಯವೇ ಇಲ್ಲ. ಎಲ್ಲ ಕಡೆಯೂ ಕ್ಲಾಸ್ ರೂಮ್ಗಳನ್ನ ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಮ್ಮ ಯೋಜನೆಯಿಂದ ಕೂಡ ಆನಂದ ಸುವರ್ಣ ಈಗ ಎಲ್ಲ ಶಾಲೆಗಳಿಗೆ ಫರ್ನಿಚರ್ಸ್ ಕೊಡೋದ್ರ ಜೊತೆಗೆ ಅವರ ಶೌಚಾಲಯಗಳು ಮತ್ತು ಅದಕ್ಕೆ ಬೇಕಾದಂಥ ಅಧ್ಯಾಪಕರು ಮತ್ತು ಅದಕ್ಕೆ ಬೇಕಾದಂಥ ಪೀಠೋಪಕರಣ ಎಲ್ಲವನ್ನೂ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನು ಮುಂದಿನ ದಿವಸಗಳಲ್ಲಿ ಸರ್ಕಾರಿ ಶಾಲೆಗಳಿಗೆ ಪೀಠೋಪಕರಣ ಕೊಟ್ಟು ಕೊಡ್ತಾ ಇದ್ದೇವೆ. ಅದನ್ನು ಅವರು ಸರಿಯಾಗಿ ಬಳಸಿ ವಿದ್ಯಾರ್ಥಿ ಶಿಕ್ಷಣ ಕೊಡಬೇಕು. ಮತ್ತು ಸರ್ಕಾರದಿಂದ ಆದಷ್ಟು ಹೆಚ್ಚು ನೇಮಕಾತಿ, ಅಧ್ಯಾಪಕರ ನೇಮಕಾತಿ ಆಗಲಿ ನಾನು ಬಯಸುತ್ತಾ ಇವತ್ತು ನಾನು ಈ ಕೊಡುಗೆಯನ್ನು ಸ್ವೀಕರಿಸಿದ ಎಲ್ಲ ಶಾಲೆಯವರಿಗೂ ಕೂಡ ಫರ್ನಿಚರ್ ಬೆಂಚು ಚೆನ್ನಾಗಿ ನೋಡಿಕೊಳ್ಳಿ, ಚೆನ್ನಾಗಿ ಬಳಸಿಕೊಳ್ಳಿ, ಅದರಿಂದ ನಿಮ್ಮ ಶಾಲೆ ವೃದ್ಧಿ ಆಗಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಶ್ರೀ ಮಂಜುನಾಥ ಸ್ವಾಮೀಜಿಗೆ ಈ ಪ್ರೇರಣೆ ಕೊಟ್ಟು ಕ್ಷೇತ್ರದಿಂದ ಇಂಥ ಒಳ್ಳೆಯ ಕಾರ್ಯವನ್ನು ನಡೆಸುವುದಕ್ಕೆ ಅನುವು ಮಾಡಿಕೊಟ್ಟದಕ್ಕೆ ಸ್ವಾಮಿ ಕೂಡ ಪ್ರಾರ್ಥಿಸಿ ಎಲ್ಲ ಅಧ್ಯಾಪಕರಿಗೆ, ಶಿಕ್ಷಕರಿಗೆ ಮತ್ತು ಮಕ್ಕಳಿಗೆ ಶುಭವನ್ನು ಹಾರೈಸಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಪ್ರಾರ್ಥಿಸಿ ಇದನ್ನು ಸ್ವೀಕಾರ ಮಾಡಿದಂಥ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕರು ಕೂಡ ಜಿಲ್ಲಾ ಪಂಚಾಯತಿಗಳು ಕೂಡ ವಂದಿಸಿ ಅಭಿನಂದನೆಯನ್ನು ಸಲ್ಲಿಸಿ ಮುಂದೆ ಚೆನ್ನಾಗಿ ಇದನ್ನು ನಿರ್ವಹಿಸಿಕೊಳ್ಳಿ ಎಂದು ರೀತಿ ಮಾಡಿದ್ದಾರೆ. ಪರಮಪೂಜ್ಯರಿಗೆ ಭಕ್ತಿಯಿಂದ ಗೌರವಿಸಿದ ಲಕ್ಷ್ಮೀ ನರ್ಸಿಸ್ ಪಾಲಕರಾದಂಥ ಶ್ರೀ ಮೋಹನ್ ಕುಮಾರ್ ಅವರು ಪರಮಪೂಜ್ಯರನ್ನ ಗೌರವಿಸ್ತಾ ಇದ್ದಾರೆ.
ಚಿನ್ಮಯಿ ಇಂಡಸ್ಟ್ರಿಯ ಉಜಿರೆಯ ಅಶ್ವಥ್ ಅವರು ಪರಮ ಪೂಜ್ಯರನ್ನ ಗೌರವಿಸ್ತಾ ಇದ್ದಾರೆ. ಪರಮ ಪೂಜ್ಯರಿಗೆ ಮತ್ತು ಮಾತೃಶ್ರೀ ಅವರನ್ನ ಚಿನ್ಮಯಿ ಇಂಡಸ್ಟ್ರಿಯ ಅಶ್ವಥ್ ಅವರು ಗೌರವ ಮಾಡ್ತಾರೆ. ಜಾರ್ಕಳ ಮುಂಡಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯಸ್ಥರು ಪೂಜ್ಯರನ್ನ ಗೌರವಿಸ್ತಾರೆ.